ಕನಕದಾಸರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ ಅವರದೇ ಕೃತಿಯಾದ ಹರಿಭಕ್ತಿ ಸಾರನ್ನು ಪಠಿಸುತ್ತಿದ್ದೇನೆ. 26ರಿಂದ 30ನೇ ಪದ್ಯದವರೆಗೆ. ಸಾಗರನ ಮಗಳರಿಯದಂತೆ ಸರಾಗದಲ್ಲಿ ಸಂಚರಿಸುತ್ತಿಹ ಉದ್ಯೋಗವನು ನಿಮಿತ್ತ ಕಾರಣವಿಲ್ಲ ಲೋಕದಲ್ಲಿ. ಭಾಗವತರಾದವರ ಸಲಹುವನಾಗಿ ಸಂಚರಿಸುವುದು ಈ ಭವಸಾಗರದಿ ಮುಳುಗಿಸದೆ. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಹಸ್ತಿವಾಹನನಾದಿಯಾದ ಸಮಸ್ತ ದೇವನಿಕಾಯದೊಳಗೆ, ಹಸ್ತಿವಾಹನನಾದಿಯಾದ ಸಮಸ್ತ ದೇವನಿಕಾಯದೊಳಗೆ ಪ್ರಶಸ್ತನಾವನು ನಿನ್ನವೋಳ್ ಶರಣಾಗತನ ಪೊರೆವ ಹಸ್ತಿ ಕಲಿತ ಸುದರ್ಶನದೊಳಿರಿ ಮಸ್ತಕವ ನಿಳುಕುವ ಪರಾತ್ಪರ ವಸ್ತುವಲ್ಲವೇ ನೀನು, ಪರಾತ್ಪರ ವಸ್ತುವಲ್ಲವೇ ನೀನು. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಹಗೆಯರಿಗೆ ವರ ನೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥರಾರೀ ಜಗಕ್ಕೆ ನಿನ್ನಂತೆ. ಸುಗುಣರಿನ್ನಾರುಂಟು ಕದನವ ಬಗೆದು ನಿನ್ನೊಳು ಜಯಿಸುವವರೀ ಜಗದೊಳುಂಟೆ, ನಿನ್ನೊಳು ಜಯಿಸುವವರೀ ಜಗದೊಳುಂಟೆ. ದೇವಾ 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 ಜಯಿಸುವವರೀ ಜಗದೊಳುಂಟೆ. ದೇವಾ ರಕ್ಷಿಸು ನಮ್ಮ ನನವರತ. ಅಂದರೆ ಮಡದಿಯಾದ ಲಕ್ಷ್ಮೀದೇವಿಗೂ ತಿಳಿಯದಂತೆ ಎಲ್ಲೆಲ್ಲಿಯೂ ಲೀಲೆಯಿಂದ ಸಂಚರಿಸುವೆಯಲ್ಲ, ಇದಕ್ಕೆ ನಿಮಿತ್ತವೇನು? ಓಹೋ, ತಿಳಿಯಿತು. ನಿನ್ನ ಭಕ್ತರನ್ನು ಸಲಹುವುದಕ್ಕಾಗಿ, ನಿನ್ನ ಭಕ್ತರನ್ನು ಸಲಹುವುದಕ್ಕಾಗಿ ಸಂಚರಿಸುತ್ತೀಯೇ. ಹಾಗಾದ ಮೇಲೆ ಭಕ್ತನಾದ ನನ್ನನ್ನು ಭವಸಾಗರದಲ್ಲಿ ಮುಳುಗಿಸದಂತೆ ರಕ್ಷಿಸು ದೇವಾ, ಭವಸಾಗರದಲ್ಲಿ ಮುಳುಗಿಸದಂತೆ ರಕ್ಷಿಸು. ಇಂದ್ರನೇ ಮೊದಲಾದ ಸಕಲ ದೇವತೆಗಳ ಮಧ್ಯದಲ್ಲಿ ಶರಣಾಗತರನ್ನು ತಪ್ಪದೇ ಸಲಹಬಲ್ಲ ನಿನ್ನಂತಹ ಶ್ರೇಷ್ಠನು ಇನ್ನು ಯಾವನಿದ್ದಾನೆ? ನಿನ್ನಂತಹ ಶ್ರೇಷ್ಠನು ಇನ್ನು ಯಾವನಿದ್ದಾನೆ? ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ವೈರಿಗಳ ತಲೆಯನ್ನು ಚೆಂಡಾಡಬಲ್ಲ ಪರಾತ್ಪರ ವಸ್ತುವಲ್ಲವೇ ನೀನು? ರಕ್ಷಿಸು ನಮ್ಮ ನನವರತ. ಬ್ರಹ್ಮ ಮಹೇಶ್ವರ ಇವರಿಬ್ಬರ ಹಗೆಗಳಾದ ರಾಕ್ಷಸರಿಗೆ ಅವರು ಕೇಳಿದ ವರಗಳನ್ನು ಕೊಟ್ಟು ಬಿಡುತ್ತಾರೆ. ವರದಿಂದ ಲೋಕಕ್ಕೆ ತೊಂದರೆಯಾದಾಗ ಅದನ್ನು ತಪ್ಪಿಸಲು ಅವರಿಂದಾಗದು. ಆಗ ನೀನೇ ಬಂದು ಲೋಕವನ್ನು ಸಂರಕ್ಷಿಸಬೇಕು. ಇಂತಹ ಸುಗುಣಶಾಲಿಯಾದವನು ಇನ್ನು ಯಾರಿದ್ದಾರೆ? ನಿನ್ನಂತಹ ಸುಗುಣಶಾಲಿಯಾದವನು ಯಾರಿದ್ದಾರೆ ಭಗವಂತ? ನಿನ್ನನ್ನೆದುರಿಸಿ ಗೆಲ್ಲತಕ್ಕವರು ಈ ಜಗತ್ತಿನಲ್ಲಿದ್ದಾರೆ ಸ್ವಾಮಿ, ಜಗತ್ತಿನಲ್ಲಿದ್ದಾರೆ ಸ್ವಾಮಿ. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಸುಮನಸರ ವೈರದಲ್ಲಿ ಕೆಲವರು ಕುಮತಿಗಳು ತಪದಿಂದ ಭರ್ಗನ ಕಮಲ ಜನಪದಯುಗವ ಮೆಚ್ಚಿಸಿ, ಕಮಲ ಜನಪದಯುಗವ ಮೆಚ್ಚಿಸಿ ವರವ ಪಡೆದಿಹರು. ಸಮರ ಮುಖದೊಳಗಪುಮೆಯಲಿ, ಸಮರ ಮುಖದೊಳಗಪುಮೆಯಲಿ ವಿಕ್ರಮದಿ ವೈರವ ಮಾಡಿದವರಿಗೆ
ವಿಕ್ರಮದಿ ವೈರವ ಮಾಡಿದವರಿಗೆ ಅಮರ ಪದವಿಯ ನಿತ್ಯ ಅಮರ ಪದವಿಯ ನಿತ್ಯ ರಕ್ಷಿಸು ನಮ್ಮ ನನವರತ. ಬಲಿಯ ಬಂಧಿಸಿ ಮೊರೆಯಿಡುವ ಸತಿಗೊಲಿದು ಅಕ್ಷಯವಿತ್ತು, ಕರುಣದಿ ಮೊಲೆಯ ನುಣಿಸಿದ ಬಾಲಿಕೆಯ ಪಿಡಿದ ಸವವನಪಹರಿಸಿ, ಶಿಲೆಯ ಸತಿಯಳ ಮಾಡಿ ತ್ರಿಪುರದ ಲಲನೆಯರ ವ್ರತ ಕೆಡಿಸಿ, ಕೂಡಿದ ಕೆಲಸ ಉತ್ತಮವಾಯಿತು. ತ್ರಿಪುರದ ಲಲನೆಯರ ವ್ರತ ಕೆಡಿಸಿ ಕೂಡಿದ ಕೆಲಸ ಉತ್ತಮವಾಯಿತು. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಕೆಲವು ಮಂದಿ ದುಷ್ಟರು ದೇವತೆಗಳೊಡನೆ ವೈರವನ್ನು ಬೆಳೆಸಿ ಶಿವನನ್ನು ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ವರವನ್ನು ಪಡೆದಿದ್ದಾರೆ. ನೀನು ಆ ದುಷ್ಟರನ್ನು ರಣರಂಗದಲ್ಲಿ ಒದಿಸಿ ದೇವ ಪದವಿಯನ್ನು ನೀಡಿದ್ದೀಯೇ ಹೇ ಭಗವಂತ. ಬಲಿಚಕ್ರವರ್ತಿಯನ್ನು ಬಂಧಿಸಿದ್ದೀಯೇ. ಮೊರೆಯಿಡುತ್ತಿದ್ದ ಪತಿವ್ರತೆಯಾದ ದ್ರೌಪದಿಯ ಸೀರೆಯು ಅಕ್ಷಯವಾಗುವಂತೆ ಕರುಣಿಸಿದ್ದೀಯೇ. ಮೊಲೆಯುಣಿಸಿದ ಪೂತನಿಯ ಪ್ರಾಣವನ್ನು ನೀಗಿಸಿದ್ದೀಯೇ. ಶಿಲೆಯ ರೂಪದಲ್ಲಿದ್ದ ಅಹಲ್ಯೆಯನ್ನು ಉದ್ಧರಿಸಿ ಪವಿತ್ರಳನ್ನಾಗಿ ಮಾಡಿದ್ದೀಯ. ಶಿಲೆಯ ರೂಪದಲ್ಲಿದ್ದ ಅಹಲ್ಯೆಯನ್ನು ಉದ್ಧರಿಸಿ ಪವಿತ್ರಳನ್ನಾಗಿ ಮಾಡಿದ್ದೀಯ. ತ್ರಿಪುರಾಸುರರ ಪತ್ನಿಯರ ವ್ರತಭಂಗವನ್ನು ಮಾಡಿ ಅಸುರರ ಸಂಹಾರವನ್ನು ಮಾಡಿಸಿದ್ದೀಯೆ. ಇವೆಲ್ಲವೂ ಲೋಕಹಿತಕ್ಕಾಗಿ ಮಾಡಿದ ಉತ್ತಮ ಕಾರ್ಯಗಳು ಅಲ್ಲವೇ ಭಗವಂತ. ನಮ್ಮನ್ನು ರಕ್ಷಿಸು ಎಂದು ಕನಕದಾಸರು ಆ ಭಗವಂತನಲ್ಲಿ ಕೇಳುತ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು